ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ಬೇಕಾಗಿರೋದು ನೀನು. ಹೇಗಿದ್ರು ಅವರು ಇವತ್ತು ಎಂತ ಮಾತುಗಳನ್ನ ಕೇಳೋ ಪರಿಸ್ಥಿತಿ ತಂದಿದ್ಯಾ ಸಾಯಿನಾಥ. ಬೇಯಿಸೋದಕ್ಕೆ ನಾನು ನೀನೇ ಬೇಯಿಸ್ತೀಯ ನಿಜ, ಆದ್ರೆ ಇಷ್ಟೊಂದು ಬೆಂದ್ರೆ ಏನು ಉಳಿಯಲ್ಲ ಸಾಯಿನಾಥ. ಬದುಕಲ್ಲಿ ನೋವಿರ್ಬೇಕು ನಿಜ, ಆದ್ರೆ ನೋವೇ ಬದುಕಾದ್ರೆ ಇಷ್ಟಾದ್ರೂ ಎಲ್ಲ ಭಾರ ನನ್ನ ಹೇಗೆ ಹೊರಿಸ್ಲಿ? ಅದು ಒಂದೇ ಮನೆಯವರೆಲ್ಲ ಸೇರಿ ಇಷ್ಟೊಂದು ಕಷ್ಟಪಟ್ಟು ಮಾಡಿದ ಹಪ್ಪಳನ ಹೀಗೆ ಬಿಟ್ರೆ ಹಾಳಾಗೋಗುತ್ತೆ. ಇಲ್ಲಿ ಹಾಳಾಗೋದು ಬರೀ ಉಪ್ಪಿನಕಾಯಿ ಹಪ್ಪಳ ಅಷ್ಟೇ ಅಲ್ಲ, ಅವ್ರ ನಂಬಿಕೆ, ಅವ್ರ ಕನಸು. ಹಾಗಾಗೋಕೆ ನಾನ್ ಬಿಡಲ್ಲ. ಅದೇ ಹೇಗ್ ಮಾಡ್ಲಿ ಸಾಯಿನಾಥ? ನಾನೇ ಹೋಗಿ ಮಾರ್ಬರ್ತೀನಿ ಅಂದ್ರೆ ಇವ್ರ ಕೇಳಲ್ಲ, ಆದ್ರೆ ಅದನ್ನ ಮಾರ್ದೆ ನಮಗ್ ಬೇರೆ ದಾರಿನೇ ಇಲ್ಲ. ಸುಳ್ಳು ಹೇಳಿ ಗೊತ್ತಾಗ್ತಾ ಇರೋ ಹಾಗೆ ಮಾಡ್ಲ, ಆದ್ರೆ ಅದು ತಪ್ಪಾಗ್ಬಿಡತ್ತೆ. ಅದೇನಾದ್ರೂ ಇವ್ರಿಗೆ ಗೊತ್ತಾದ್ರೆ ಇವರೆಲ್ಲ ಎಷ್ಟೊಂದು ಅಂದ್ಕೋತಾರೆ. ಈಗ ನನ್ಗೆ ಏನ್ ಮಾಡ್ಲಿ ಸಾಯಿನಾಥ? ಖಂಡಿತ ಮನೆಯವ್ರ ಶ್ರಮ, ಅವ್ರ ಕನಸನ್ನೆಲ್ಲ ನಾನು ಹಾಳಾಗೋದಕ್ಕೆ ಬಿಡಲ್ಲ. ನಾನು ಯೋಚಿಸ್ತಾ ಇರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ನೀನೇ ಇದಕ್ಕೊಂದು ದಾರಿ ತೋರಿಸು ತಂದೆ. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ?
ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.